ಸೊ ನಾನು ಕೇಳ್ಪಟ್ಟೆ ಈರುಳ್ಳಿ ನೀವು ಫಸ್ಟ್ ಕ್ರಾಪ್ ಇದು ಫಸ್ಟ್ ಬೆಳೆದಿರೋದು ಅಂತ. ಮೇಡಮ್ ಇದು ಜಿಂದಾಲ್ ಅಂತ ಹೇಳ್ಬಿಟ್ಟು ಬೀಜ. ಇವಾಗ ಏನಾಗುತ್ತೆ ಅಂದರೆ ನಾವು ಬೇಗ ಮಾರ್ಕೆಟಿಗೆ ತಗೊಂಡ್ರೆ ಕಮ್ಮಿ ಬೆಲೆ ಕೇಳ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗಿ ಒಂದು 2-3 ತಿಂಗಳಾದರೆ ಒಳ್ಳೆ ರೇಟ್ ಬರ್ಬೋದು ಅನ್ನೋ ಅನಿಸಿಕೆ ಇದೆ. ಕೆಜಿಗೆ 30-40 ಪ್ಯಾಕೆಟ್ ಬೆಳೆಯುವ ಸರಿ ಬೆಳೆದ್ರಿ ಅಂತ ಹೇಳಿ. ಬಟ್ ನಾನು 70-80 ಪ್ಯಾಕೆಟ್ ಬೆಳೆದಿದ್ದೀನಿ ಮೇಡಮ್. 60-70 ಸಾವಿರ ಖರ್ಚು ಬಂದಿದೆ. ಮ್ಯಾಕ್ಸಿಮಮ್ ಒಳ್ಳೆ ರೇಟ್ ಸಿಕ್ಕಿರೋ ಒಂದು 3.5-4 ಲಕ್ಷ ರೂಪಾಯಿ ಬರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿಯನ್ನು ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ದಾರೆ. ಆದರೆ ನೀವು ಕೇಳ್ಬೋದು ರೈತರೆ, ಈಗ ಈರುಳ್ಳಿಗೆ ಒಳ್ಳೆ ರೇಟ್ ಇಲ್ಲ, ಏನು ಮಾಡೋದು ಅಂತ. ಅದಕ್ಕೆ ಬೆಸ್ಟ್ ಸೊಲ್ಯೂಷನನ್ನು ಇವತ್ತು ನಾನು ನಿಮ್ಗೆ ಕೊಡ್ತೀನಿ. ಸೊ ಇವತ್ತು ಮಂಜುನಾಥ್ ಅನ್ನೋರನ್ನು ಪರಿಚಯಿಸ್ತೀನಿ. ಇವರು ಇದು ಫಸ್ಟ್ ಕ್ರಾಪ್, ಆಲ್ರೆಡಿ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ, ಒಳ್ಳೆ ಇಳುವರಿ ಬಂದಿದೆಯಂತೆ. ಸೊ ಹಾಗಾದರೆ ಒಳ್ಳೆ ಇಳುವರಿ ಬರಬೇಕು ಅಂತಂದರೆ ಒಂದು ರೀಸನ್ ಕೂಡ ಇದೆ, ಇವ್ರು ಆಯ್ಕೆ ಮಾಡ್ಕೊಂಡಿರುವಂಥ ತಳಿ. ಹಾಗಾದರೆ ಈರುಳ್ಳಿ ಕೃಷಿ ಮಾಡ್ತೀವಿ ಅಂತಂದರೆ ಯಾವ ತಳಿನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ? ಮೇಂಟೆನೆನ್ಸ್ ಆಗಿರ್ಬೋದು, ನಾಟಿ ಕ್ರಮ ಆಗಿರ್ಬೋದು, ಹಾರ್ವೆಸ್ಟ್ ಆಗಿರ್ಬೋದು. ಇನ್ ಕೇಸ್ ಈರುಳ್ಳಿಗೆ ಬೆಲೆ ಇಲ್ಲ ಅಂತಂದರೆ ನಾವು ಯಾವ ರೀತಿಯಾಗಿ ಸ್ಟೋರೇಜ್ ಮಾಡಿಟ್ಕೊಳ್ಬೇಕು, ಮಾರ್ಕೆಟಿಂಗನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಂಜುನಾಥ್ ಅವರು ಇವತ್ತು ನಿಮಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ. ಸೊ ನಾನು ಕೇಳ್ಪಟ್ಟೆ ಈರುಳ್ಳಿ ನೀವು ಫಸ್ಟ್ ಕ್ರಾಪ್ ಇದು ಫಸ್ಟ್ ಬೆಳೆದಿರೋದು ಅಂತ. ಬಟ್ ನಾನು ನೋಡ್ದಂಗೆ ಆಲ್ರೆಡಿ ಚೆನ್ನಾಗಿ ಇಳುವರಿ ಬಂದಿದೆ, ನೀವು ಸ್ಟೋರೇಜ್ ಕೂಡ ಮಾಡ್ಕೊಂಡ್ರಿ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಈಗ ಈರುಳ್ಳಿ ಬೆಲೆ ಕಮ್ಮಿ ಇದೆ. ಸೊ ಹೆಂಗ್ ಮಾರ್ಕೆಟ್ ಮಾಡ್ತೀರಾ ಸರ್ ಈಗ? ಮೇಡಮ್ ಈಗ ಸ್ಟೋರೇಜ್ ಮಾಡಬೇಕು ನೋಡ್ರಿ. ಸ್ಟೋರೇಜ್ ಮಾಡೋಕ್ಕೋಸ್ಕರನೇ ಇದೆಲ್ಲ ಶೀಟ್ ಎಲ್ಲ ಅಳವಡಿಸಿದೀವಿ. ಓಕೆ. ಇವಾಗ ಏನಾಗುತ್ತೆ ಅಂದ್ರೆ ನಾವು ಬೇಗ ಮಾರ್ಕೆಟಿಗೆ ತಗೊಂಡ್ರೆ ಕಮ್ಮಿ ಬೆಲೆ ಕೇಳ್ತಾರೆ. ಕರೆಕ್ಟ್. ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿ ಒಂದು 2-3 ತಿಂಗಳಾದ್ರೆ ಒಳ್ಳೆ ರೇಟ್ ಬರ್ಬೋದು ಅನ್ನೋ ಅನಿಸಿಕೆ ಇದೆ. ಹಂಗೋಸ್ಕರ ಸ್ಟೋರೇಜ್ ಮಾಡಿದ್ವಿ. ಸೊ ಈಗ ಇನ್ ಕೇಸ್ ಈಗ ನಾವು ಮಾರ್ಕೆಟಿಗೆ ಕೊಟ್ವಿ ಅಂತಂದ್ರೆ ಅಥವಾ ದಲ್ಲಾಳಿಗಳಿಗೆ ಕೊಟ್ವಿ ಅಂತಂದ್ರೆ ಎಷ್ಟು ಸಿಗ್ಬೋದು ಸರ್ ಈಗ ಬೆಲೆ? ಇಲ್ಲ ಮೇಡಮ್, ಕೆಜಿಲಿ 12-13 ರೂಪಾಯಿ ಕೇಳ್ತಾ ಇದ್ದಾರೆ, ಕಮ್ಮಿ ಕೇಳ್ತಾ ಇದ್ದಾರೆ. ಓಕೆ. ಸೊ 12-13 ರೂಪಾಯಿ ಕೊಟ್ರೆ ನಿಮಗೆ ಲಾಸ್ ಬರುತ್ತೆ ಮೇಡಮ್. ಜಾಸ್ತಿ ಖರ್ಚು ಬಂದಿದೆ, ಇದು 80-90 ಸಾವಿರ ಖರ್ಚು ಬಂದಿದೆ. ನಮ್ಗೆ ಅಷ್ಟು ಹುಟ್ಟೋದಿಲ್ಲ ಮೇಡಮ್ ಇವಾಗ ಕೊಟ್ಟರೆ. ಓಕೆ ಓಕೆ. ಸೊ ಬಟ್ ಅವರು ಮಳೆಗಾಲ ಟೈಮಿಗೆ ಡಬಲ್ ರೇಟ್ ಅವ್ರು ತಗೊಂಡೋಗಿ ಸ್ಟಾಕ್ ಹಾಕ್ಬಿಟ್ಟು ಮಳೆಗಾಲದಲ್ಲಿ 1 ಡಬಲ್ ಇದನ್ನ ಮಾಡ್ತಾರೆ, ಮಾರ್ಕೆಟ್ ಮಾಡ್ತಾರೆ. ಬಟ್ ಕೆಲವೊಂದಷ್ಟು ರೈತರು ಬರ್ಲಿ ಹೇಳಿ ಕೊಟ್ಟಿರ್ತಾರೆ. ಅಂದ್ರೆ ಅವ್ರಿಗೆ ಇಕ್ಕೋಮಕ್ಕ ಫೆಸಿಲಿಟಿ ಇರೋಲ್ಲ, ಹಂಗೋಸ್ಕರ ಬಂದಿದ್ದಷ್ಟು ಸಾಕು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ರೈತರು ಬೇಗನ. ಓಕೆ. ಬಟ್ ಈಗ ನೀವು ಇದನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಈರುಳ್ಳಿ ಎಷ್ಟು ಸಮಯ ತನಕ ನಾವು ಸ್ಟೋರೇಜ್ ಮಾಡಿ ಇಟ್ಕೋಬಹುದು? ಒಂದು 3-4 ತಿಂಗಳವರೆಗೂ ಇಡಬಹುದು. ಲೀಟರ್. ಬಟ್ ಈಗ ನೀವು ಮಾರ್ಕೆಟ್ ಮಾಡ್ಬೇಕಂದ್ರೆ ಈಗ ಯಾವಾಗ ಮಾರ್ಕೆಟ್ ಮಾಡ್ತೀರಾ? ನಿಮ್ಗೊಂದು ಪ್ಲಾನಿಂಗ್ ಇರುತ್ತಲ್ವಾ, ಇಷ್ಟು ತಿಂಗಳಾದ್ಮೇಲೆ ನಾನು ಸೇಲ್ ಮಾಡಬಹುದು, ಒಳ್ಳೆ ರೇಟ್ ಬರುತ್ತೆ ಅಂತ. ಅಂದ್ರೆ ಇವಾಗ ಮುಂಗಾರು ಸ್ಟಾರ್ಟ್ ಆಗುತ್ತೆ, ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಸ್ಟಾರ್ಟ್ ಆಗಿ 2-3 ತಿಂಗಳು ಬಿಟ್ಟು ಮಾಡಿದ್ರೆ ಒಳ್ಳೆ ರೇಟ್ ಸಿಗ್ಬೋದು ಅಂತ. ಓಕೆ. ಬಟ್ ನೀವೀಗ ಆಲ್ರೆಡಿ ಬೆಳಿತೀರಾ ಅಂತ ತುಂಬಾ ಜನರಿಗೆ ಗೊತ್ತು. ಬಟ್ ಬಂದು ತಗೊಂಡ್ ಹೋಗ್ತೀವಿ ಅಂತ ಹೇಳಿಲ್ವಾ ಸರ್? ಬರ್ತಾರೆ ಮೇಡಮ್, ಬರ್ತಾರೆ. ಡೈಲಿ ಒಬ್ಬರು ಬರ್ತಾವ್ರೆ. ಬಟ್ ಬೆಲೆ ಕಮ್ಮಿ ಕೇಳ್ತಾವ್ರೆ ಮೇಡಮ್, ಹಂಗೋಸ್ಕರ ಕೊಡ್ತಾ ಇಲ್ಲ, ಸ್ಟಾಕ್ ಮಾಡಿದ್ವಿ. ಓಕೆ. ಸೊ ಈಗ ಫಸ್ಟ್ ಇಳುವರಿ ಅಂತ ಹೇಳಿದ್ರಿ, ಸೊ ಯಾವ ತಳಿನ ಆಯ್ಕೆ ಮಾಡ್ಕೊಂಡ್ರಿ ಸರ್? ಮೇಡಮ್ ಇದು ಜಿಂದಾಲ್ ಅಂತ ಹೇಳ್ಬಿಟ್ಟು ಬೀಜ. ನಾವು ಫರ್ಟಿಲೈಸರ್ ಕೇಳಿದ್ಕಿಲ್ಲ ಸರ್, ಇದು ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳ್ಬಿಟ್ಟು ಜಿಂದಾಲ್ ಅಂತ ಕಂಪ್ನಿದು ಬೀಜ ಕೊಟ್ಟಿದ್ದಾರೆ. ಓಕೆ. ಬೇರೆ ಯಾವ ತಳಿ ಇದೆ ಸರ್ ಈರುಳ್ಳಿ? ಮೇಡಮ್ ಅಷ್ಟೊಂದು ಐಡಿಯಾ ಇಲ್ಲ ನನ್ಗೆ, ಇನ್ನ ಇದು ಫಸ್ಟ್ ತಳಿ ಇದರಿಂದ ಆಗಿರೋದ್ರಿಂದ ಹಂಗೋಸ್ಕರ ಜಿಂದಾಲ್ ಒಳ್ಳೆ ಇಳುವರಿ ಬರುತ್ತದೆ ಸರ್, ತಗೊಂಡೋಗಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಒಂದು ಕೆಜಿಗೆ 30-40 ಪ್ಯಾಕೆಟ್ ಬೆಳೆಯುವ ಸರಿ ಬೆಳೆದ್ರಿ ಅಂತ ಹೇಳಿ. ಬಟ್ ನಾನು 70-80 ಪ್ಯಾಕೆಟ್ ಬೆಳೆದಿದ್ದೀನಿ ಮೇಡಮ್. ಸೂಪರ್. ಸೊ ಎಷ್ಟು ಎಕರೆಯಲ್ಲಿ ಹಾಕಿದ್ರಿ ಸರ್? ಒಂದು 2 ಎಕರೆಯಲ್ಲಿ ಕ್ರಾಪ್ ಮಾಡಿದ್ವಿ ಮೇಡಮ್. ಓಕೆ. ಸೊ 2 ಎಕರೆ ಅಂತಂದ್ರೆ ನಮ್ಗೆ ಎಷ್ಟು ಬೀಜ ಬೇಕಾಗುತ್ತೆ ಸಾಧಾರಣ? 3 ಕೆಜಿ ಬೀಜ ಮಾಡಿದ್ವಿ. 3 ಕೆಜಿ. ಸೊ 3 ಕೆಜಿಗೆ ಎಷ್ಟು ಖರ್ಚು ಬಿತ್ತು? 3 ಕೆಜಿಗೆ ಎಲ್ಲ ಒಂದು 60-70 ಸಾವಿರ ಖರ್ಚು ಬಂದಿದೆ. ಖರ್ಚು ಬೀಳುತ್ತೆ. ಅದು ಬಿಟ್ಟು ಈರುಳ್ಳಿ ಏನ್ ಮೇಂಟೆನೆನ್ಸ್ ಬರುತ್ತೆ ಸರ್ ಈಗ? ಯಾಕಂತಂದ್ರೆ ಭೂಮಿ ರೆಡಿ ಮಾಡ್ಕೋಬೇಕು, ಉಳುಮೆ ಮಾಡ್ಕೋಬೇಕು, ಗೊಬ್ಬರ ಹಾಕ್ಬೇಕು, ಏನೇನ್ ಬರುತ್ತೆ? ಉಳುಮೆ ಮಾಡೋದು, ಗೊಬ್ಬರ ಹಾಕೋದು, ಬೀಜ ಚೆಲ್ಲೋದು, ಮತ್ತೆ ಕಳೆನಾಶಕ ಬಂದಿದ್ದೇವೆ, ಕಳೆನಾಶಕ ಹೊಡಿತೀವಿ ಒಂದು ಟೈಮ್, ಮತ್ತೆ ಎರಡು ಟೈಮು ಕಳೆ ತೆಗಿಸ್ಬೇಕಾಗುತ್ತೆ. ಅಷ್ಟು ಬಿಟ್ರೆ ಫರ್ಟಿಲೈಸರ್ ಗೊಬ್ಬರ ಯೂಸ್ ಮಾಡಿ ಬಂದ್ಬಿಡುತ್ತೆ. ಓಕೆ ಸರ್. ಈಗ ಮಣ್ಣು ಈ ತರದ್ದೇ ಇರಬೇಕು ಅಂತಿದ್ಯಾ ಈರುಳ್ಳಿ ಕೃಷಿಗೆ? ನಾರ್ಮಲಿ ಎಲ್ಲಾ ಕಡೆ ಈರುಳ್ಳಿ ಬರೋದಿಲ್ಲ ಮೇಡಮ್. ಇದು ಆಕ್ಚುಲಿ ಮಳೆಗಾಲದಲ್ಲಿ ಜಾಸ್ತಿ ನೀರು ನಿಲ್ಬಾರ್ದು, ಇದು ಕೊಳ್ತೋಗ್ಬಿಡುತ್ತೆ ಮೇಡಮ್. ಇದು ತಗ್ಗು ಭೂಮಿ ಆಗ್ಬೇಕು, ನೀರು ನಿಲ್ಬಾರ್ದು ಅಂತ ನೆಲದಲ್ಲಿ. ಮಣ್ಣು ಈ ತರ ಕೆಂಪು ಮಣ್ಣಲ್ಲಿ ಚೆನ್ನಾಗಿ ಬರುತ್ತೆ. ಕೆಂಪು ಮರಳು ಮಿಕ್ಸ್ ಮಣ್ಣಲ್ಲಿ ಚೆನ್ನಾಗಿ ಬರುತ್ತೆ. ಓಕೆ. ಸೊ ನಾಟಿಗೆ ಯಾವ ಟೈಮ್ ಒಳ್ಳೇದು ಸರ್ ಸೀಸನ್ ಅಂತ ಬಂದ್ರೆ ಈರುಳ್ಳಿ ಕೃಷಿಗೆ? ಮೇಡಮ್ ಇವಾಗ ಮುಂಗಾರು ಸ್ಟಾರ್ಟ್ ಮಾಡ್ಬೋದು ಮೇಡಮ್. ಇವಾಗ ಮೇ ಜೂನ್ ಅಲ್ಲಿ ಹಾಕಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಓಕೆ. ಸೊ ಇಳುವರಿ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಈರುಳ್ಳಿ? 3-4 ತಿಂಗಳು ತಗೊಂಡು 4 ತಿಂಗಳ ಇಳುವರಿ ಫಸ್ಟ್ ಕ್ರಾಪ್ ನಮ್ಗೆ ಸಿಗುತ್ತೆ. ಓಕೆ. ಬಟ್ ಹೆಂಗ್ ಗೊತ್ತಾಗುತ್ತೆ ಈಗ ಈರುಳ್ಳಿ ರೆಡಿ ಆಗಿದೆ ಹಾರ್ವೆಸ್ಟಿಗೆ ಅಂತ? ಹೆಂಗ್ ಗೊತ್ತಾಗುತ್ತೆ? ಅದು ಗೊತ್ತಾಗ್ಬಿಡುತ್ತೆ ಮೇಡಮ್. ಅದು ಆಕ್ಚುಲಿ ಕಟಾವ್ ಬಂದಾಗ ಗೊತ್ತಾಗುತ್ತೆ. 4 ತಿಂಗಳು, 3.5-4 ತಿಂಗಳಲ್ಲಿ ಕಟಾವ್ ಮಾಡ್ಬೇಕು ಅನ್ನೋದು. ಸೊ ಗಿಡ ಎಷ್ಟು ಎತ್ತರ ಬೆಳೆಯುತ್ತೆ ನಾರ್ಮಲಿ? ಒಂದು 1.5-2 ಅಡಿ. ಓಕೆ.
ಸೊ ನೀರ್ ಎಷ್ಟು ಕೊಡ್ತೀರಾ ನೀವು? ಆಕ್ಚುಲಿ ಹೇಳಿದ್ರೆ ಜಾಸ್ತಿ ನೀರ್ ಕೊಟ್ರೆ ಈರುಳ್ಳಿ ಕೊಳ್ತು ಹೋಗುತ್ತೆ. ಹೌದು ಮೇಡಮ್. ಸೊ ಎಷ್ಟು ದಿನಕ್ಕೊಮ್ಮೆನೋ ವಾರಕ್ಕೊಮ್ಮೆ? ಬೇಸಿಗೆ ಟೈಮಲ್ಲಿ ಸ್ಯಾನೆ ಬಿಸಿಲಿರೋದ್ರಿಂದ ಒಂದು 3 ದಿಂದ 4 ದಿವಸಕ್ಕೆ ಒಂದೊಂದು ಟೈಮ್ ಇಡ್ತಾರೆ. ಓಕೆ. ಮಳೆಗಾಲದಲ್ಲಾದ್ರೆ ಒಂದು ವಾರ 8 ದಿವಸ 10 ದಿವಸಕ್ಕೆ ಒಂದ್ಸಲ ಮಾಡೋದು. ಓಕೆ. ಬಟ್ ಈ 3 ರಿಂದ 4 ತಿಂಗಳು ಟೈಮಲ್ಲಿ ಗೊಬ್ಬರ ಏನೇನು ಕೊಡ್ತೀರಾ? ಯಾವ್ಯಾವ ಟೈಮಲ್ಲಿ ಕೊಡ್ತೀರಾ? ಮುಂಚೆ ಬೀಜ ಹಾಕ್ಬೇಕಾದ್ರೆ ತಿಪ್ಪೆ ಗೊಬ್ಬರ ಹಾಕ್ತೀವಿ ಮೇಡಮ್. ಆಮೇಲೆ ಕಳೆ ಎಲ್ಲ ತೆಗೆದ್ಮೇಲೆ ಫರ್ಟಿಲೈಸರ್ ಯೂಸ್ ಮಾಡ್ತೀವಿ. ಅಷ್ಟೇ, ಅದು ಬಿಟ್ಟು ಬೇರೆ ಏನು ಮಾಡಲ್ಲ. ಓಕೆ. ಬಟ್ ಈ ರೋಗಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡ್ತೀರಾ? ಯಾವ್ದೇ ಬೆಳೆ ಆದ್ರೂ ಮೇನ್ ರೋಗನೇ ಬರೋದು. ಅದಕ್ಕೆಲ್ಲ ಔಷಧಿ ಬಂದಿದಲ್ಲ, ಔಷಧಿ ಹೊಡಿತೀವಿ. ಓಕೆ. ಕಳೆ ಬೀಳುತ್ತೆ, ಕಳೆ ಅಷ್ಟು ತೆಗಿಯಕ್ಕಾಗಲ್ಲ, ಹಂಗಾಗಿ ಕಳೆನಾಶಕ ಹೊಡೆದಿವಿ 2 ಟೈಮು. ಓಕೆ. ಅಷ್ಟಕ್ಕೆ ನಿಮ್ಗೆ ಲೇಬರ್ಸ್ ಬೇಕಾ ಹಿಂಗೆ? ಇಲ್ಲ ಮೇಡಮ್, ಮನೇಲಿದ್ರೆ ಮನೆಯವರೇ ಮಾಡ್ತಾರೆ, ಇಲ್ಲ ಲೇಬರ್ ಮಾಡ್ತಾರೆ. ಓಕೆ. ಬಟ್ ಹಾರ್ವೆಸ್ಟಿಂಗ್ ಲೇಬರ್ಸ್ ಬೇಕು ಅಂತ ಅನ್ಕೊಳ್ತೀನಿ. ಮೇಡಮ್. ಓಕೆ. ಎಷ್ಟು ಲೇಬರ್ಸ್ ಬೇಕಾಗತ್ತೆ ನಿಮ್ಗೆ? ಈ ಕಳೆ ತೆಗಿಯೋಕ್ಕೂ ಎಲ್ಲ ಹೆಣ್ಣಳು ಬೇಕಾಗ್ತಾರೆ ಮೇಡಮ್. 20 ರಿಂದ 25 ಜನ ಬೇಕಾಗ್ತಾರೆ. ಓಕೆ. ಅವ್ರಿಗೆ ಎಷ್ಟು ಈಗ ದಿನಗೂಲಿ 300 ರೂಪಾಯಿ ನಡೀತಾ ಇದೆ. 300 ರೂಪಾಯಿ ನಡೆಯುತ್ತೆ. ಓಕೆ. ಬಟ್ ಈಗ ಹಾರ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ನಾನು ಕೇಳ್ಪಟ್ಟಂಗೆ ಹಿಂಗ್ ನೀವು ಸೇಲ್ ಮಾಡಬೇಕು ಅಂದ್ರೆ ಗ್ರೇಡಿಂಗ್ ಮಾಡ್ತಾರೆ. ಸೊ ಅದು ಹೆಂಗೆ ಅಂತ ಹೇಳ್ಬೋದಾ ಸರ್? ಯಾವ ಸೈಜು, ಯಾವ ತರ ನಿಮ್ಗೆ ಅದಕ್ಕೆ ಬೆಲೆ ಹೆಂಗ್ ನಿಗದಿ ಆಗುತ್ತೆ? ಹೌದು, ತೋರಿಸ್ತೀವಿ. ಆಕ್ಚುಲಿ ಇದು ನಾವು ಇನ್ನ ಮಾರ ಪ್ಲಾನ್ ಇಲ್ದ ಎಲ್ಲ ಒಂದೇ ಸಲ ತುಂಬಿಸಿಟ್ಟಿದ್ವಿ. ಓಕೆ. ಸೊ ನೀವೇ ಇಲ್ಲಿ ಗ್ರೇಡಿಂಗ್ ಮಾಡ್ತೀರಾ? ಮಾಡ್ಕೊಳ್ತೀವಿ ನಾವು. ಓಕೆ. ನಮ್ಮ ಲೇಬರೇ ಮಾಡ್ತಿದ್ದಾರೆ. ನೋಡಿ, ಇದೆಲ್ಲ ಫಸ್ಟ್ ಗ್ರೇಡ್ ಬರುತ್ತೆ, ಒಳ್ಳೆ ರೇಟ್ ಸಿಗುತ್ತೆ ಇದು. ಸೊ ಸೈಜ್ ವೈಸ್ ಅದರಲ್ಲಿ 2-3 ತಳಿ ಮಾಡ್ತಾರೆ ಮೇಡಮ್. ಓಕೆ. ಓಕೆ. ನೋಡ್ರಿ, ಸೊ ಎಷ್ಟು ಸತಿ ಗ್ರೇಡಿಂಗ್ ಮಾಡ್ತಾರೆ? ಒಂದ್ಸಲ ಗ್ರೇಡ್ ಮಾಡಿ ಒಂದ್ಸತಿ ಮಾಡ್ತಾರೆ. 3 ತರ ಗ್ರೇಡ್ ಮಾಡಿದ್ರೆ ಸಾಕಾಗುತ್ತೆ ಮೇಡಮ್. ನೋಡಿ, ಇದೆಲ್ಲ ಸೆಕೆಂಡ್ ಕ್ವಾಲಿಟಿ ಹೋಗುತ್ತೆ. ಓಕೆ. ಸೊ ಈಗ ಅದಕ್ಕೆ ಎಷ್ಟು ಕೊಡ್ತಾರೆ ಬೆಲೆ? ಇದಕ್ಕೆ ಹೆಂಗೆ ಅದು? ಮೇಡಮ್, ಇವಾಗ ರೇಟ್ ಕಮ್ಮಿ ಇರೋದ್ರಿಂದ ಇದು 14 ರಿಂದ 15 ರೂಪಾಯಿ ನಡೀತಾ ಐತೆ. ಇದು 12 ರಿಂದ 13 ರೂಪಾಯಿ ನಡೀತಾ ಐತೆ. ಓಕೆ. ನೋಡಿ ಮೇಡಮ್, ಅಲ್ಲಿ ಚಿಕ್ಕದಿದೆ, ಗ್ರೇಡ್ ಮಾಡಿದೀವಿ. ಅದು ಇವಾಗ 8 ರಿಂದ 10 ರೂಪಾಯಿ. ಈ ತರ 3rd ಗ್ರೇಡ್, ಅದು 8 ರಿಂದ 10 ರೂಪಾಯಿ ನಡೀತಾ ಐತೆ ಮೇಡಮ್. ಓಕೆ. ಓಕೆ. ಸೊ ಗ್ರೇಡಿಂಗ್ ಅವರೇ ಮಾಡ್ತಾರ, ಇಲ್ಲಿ ನೀವು ನಾವು ಮಾಡಿ ಈ ತರ ಪ್ಯಾಕ್ ಮಾಡ್ಬೇಕು ಮೇಡಮ್. ಓಕೆ. ಸೊ ಇದು ಹೆಂಗೆ ಸರ್? ಈಗ ನೀವೇ ಯಾವ ತರ ಪ್ಯಾಕೇಜ್ ಮಾಡಿದ್ರೆ ಇದು ಎಷ್ಟು ಕೆಜಿ ಹೆಂಗೆ? ಇದು ಮ್ಯಾಕ್ಸಿಮಮ್ ಒಂದು 50 kg ಬರುತ್ತೆ, ಇನ್ನು ವೆಯ್ಟ್ ಮಾಡಿಲ್ಲ. ಓಕೆ. ಒಂದೊಂದು ಬ್ಯಾಗ್ 50 kg. ಟೋಟಲ್ ಎಷ್ಟು ಟನ್ ಬಂದಿದೆ ಈ ಸತಿ? ಈ ಸಲ ಅಲ್ಲಿಗೆ ಬಂದಿದೆ ಮೇಡಮ್. ಒಂದು ಇಲ್ಲಿ ಎಷ್ಟಿದೆ ಟೋಟಲ್ 240 ಬ್ಯಾಗ್ ಇದೆ. ಓಕೆ. 240 ಇಂಟು ಎಷ್ಟು? 50 kg ಅಂತಂದ್ರೆ ಒಂದು 1 ಟನ್, 1.5-2 ಟನ್ ಆಗುತ್ತೆ. ಬರುತ್ತೆ. ಸೊ ಈಗ ಒಳ್ಳೆ ಟೈಮ್ ಬಂತು ಅಂತಂದ್ರೆ, ಈಗ ನಿಮ್ದು ಫಸ್ಟ್ ಕ್ರಾಪ್ ಹೇಳಿದ್ರಿ, ನಿಮ್ಗೆ ಒಳ್ಳೆ ಇಳುವರಿ ಬಂದಿದೆ, ಸೊ ನಿಮ್ಗೆ ಖುಷಿ ಇದೆ. ಬಟ್ ಎಲ್ಲಾ ರೈತರಿಗೂ ಇರುತ್ತೆ ಒಂದು ಒಳ್ಳೆ ಬೆಲೆ ಬರಬೇಕು, ನನಗೆ ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಸೊ ಇಷ್ಟಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಟೋಟಲ್ ಆಗಿ? ಈಗ ಒಂದು 50 ರಿಂದ 60 ಸಾವಿರ ಖರ್ಚಾಯ್ತು. 60 ಸಾವಿರ ಖರ್ಚು ಈ 2 ಟನ್ನಿಗೆ. ಓಕೆ. ಸೊ ನಿಮಗೆ ಒಂದು ಆಸೆ ಇರುತ್ತಲ್ವಾ ಸರ್, ಇಷ್ಟು ನನಗೆ ಬರಬೇಕು ಮಾರ್ಕೆಟ್ ಅಲ್ಲಿ ಅಂತ? ಎಷ್ಟಿದೆ ಸರ್? ಮ್ಯಾಕ್ಸಿಮಮ್ ಒಳ್ಳೆ ರೇಟ್ ಸಿಕ್ಕಿರೋ ಒಂದು 3.5 ರಿಂದ 4 ಲಕ್ಷ ರೂಪಾಯಿ ಬರುತ್ತೆ. ಖರ್ಚೆಲ್ಲ ಕಳೆದು ನಿಮ್ಗೆ ಒಂದು 3.5 ಬಂದ್ರು ಓಕೆ. 3.5 ಓಕೆ. ಸೊ ಅಷ್ಟು ಬರುತ್ತೆ. ಈಗ ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀರಾ ಸರ್? ನಿಮ್ ಪ್ಲಾನಿಂಗ್ ಹೆಂಗಿದೆ ಮಾರ್ಕೆಟಿಂಗ್? ಯಾಕಂದ್ರೆ ಎಲ್ಲಾ ರೈತರಿಗೂ ಇರೋದು ಒಂದೇ ಪ್ರಾಬ್ಲಮ್, ಮಾರ್ಕೆಟ್ ಅಲ್ಲಿ ನನಗೆ ಬೇಕಾದಂತ ಬೆಲೆ ಸಿಕ್ಕಿಲ್ಲ ಅಥವಾ ನನಗೆ ಲಾಸ್ ಆಯ್ತು ಅಂತ ಹೇಳ್ತಾರೆ. ಸೊ ನಿಮ್ಮ ಮಾರ್ಕೆಟಿಂಗ್ ಪ್ಲಾನ್ ಒಂದು ಟಿಪ್ಸ್ ಕೊಡ್ಬೋದಾ ನಮ್ಮ ರೈತರಿಗೆ? ಮೇಡಮ್, ನಾವೇನ್ ಮಾಡ್ತೀವಿ ಅಂದ್ರೆ, ಏನೋ ದುಡ್ಡು ಅರ್ಜೆಂಟ್ ಇರುತ್ತೆ, ಸ್ಟೋರೇಜ್ ಮಾಡೋಕೆ ಜಾಗ ಇರಲ್ಲ, ಹಂಗ ಏನು ಮಾಡ್ತೀವಿ, ಇವಾಗ ಮಾರ್ಕೆಟಿಂಗ್ ನಾವೇ ತಗೊಂಡೋಗ್ಬಿಡ್ತೀವಿ. ಅಲ್ಲಿ ಅವ್ರು ಹೇಳದಷ್ಟು ಫಿಕ್ಸ್ ಮಾಡೋದಷ್ಟು ನಾವು ಕೊಟ್ಟದೇ ಬರ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಮಾಲ್ ಅವ್ರಿಗೆ ತಗೊಂಡೋಗಿರ್ತೀವಿ, ಹಂಗೋಸ್ಕರ ಅವ್ರು ಎಷ್ಟು ಕೇಳ್ತಾರೋ ಅಷ್ಟಕ್ಕೆ ಕೊಟ್ಟು ಬರ್ಬೇಕಾಗುತ್ತೆ. ಇವಾಗ ನಾನು ಸ್ಟೋರೇಜ್ ಮಾಡಿದೀನಿ, ನನ್ನ ಹತ್ರ ಬಂದು ಕೇಳಿದಾಗ ನಾನು ಎಷ್ಟು ಹೇಳ್ತೀನಿ ಆ ರೇಟಿಗೆ ಕೊಟ್ಟರೆ ತಗೊಂಡೋಗ್ತಾರೆ, ವಾಪಸ್ ಹೋಗ್ತಾರೆ. ಎಷ್ಟು ಡಿಮಾಂಡ್ ಮಾಡ್ತೀರಾ ಸರ್? ಈಗ ಒಂದು ಮಳೆಗಾಲ ಶುರು ಆಯ್ತು ಅಂತಂದ್ರೆ ಮೇಡಮ್, ಅದೇ ಒಂದು 15 ರಿಂದ 20 ರೂಪಾಯಿ ಮೇಲೆ ಬಂದ್ರೆ ರೇಜು ಬಿಡ್ಬೋದು. ಸೊ ಅವ್ರು ಹೆಂಗೆ ಸರ್, ಎಟ್ ಅ ಟೈಮ್ ಒಟ್ಟಿಗೆ ತಗೊಂಡೋಗ್ತಾರ ಅಥವಾ ತಗೊಂಡೋಗ್ತಾರೆ? ಅವರು ಆಕ್ಚುಲಿ ಹಿಂಗೆ ತಗೊಂಡೋದ್ರು ಹೋಗ್ತಾರೆ, ಮತ್ತೆ ಇಲ್ಲ ಗ್ರೇಡ್ ಮಾಡಿ ಸರ್, ಈ ತರ ಗ್ರೇಡ್ ಮಾಡಿದ್ರೆ ಅದಕ್ಕೊಂದು ಗ್ರೇಡು, ಇಲ್ಲ ಟೋಟಲ್ ಒಂದೇ ಬೆಲೆ ಕಟ್ತಾರೆ. ಓಹ್, ಹಂಗೂ ಇರುತ್ತೆ. ಸೊ ಚಿಕ್ಕ ಈರುಳ್ಳಿ ಆತರ ಏನಿರಲ್ಲ, ಅವರೇ ಹೋಲ್ಸೇಲ್ ಏನ್ ಮಾಡ್ತಾರೆ ಅಂದ್ರೆ ಲಂಸಮ್ ಅಷ್ಟು ಇದೆ, ಒಂದು ರೇಟ್ ಫಿಕ್ಸ್ ಮಾಡಿ ತಗೊಂಡೋಗ್ತಾರೆ. ಓಕೆ. ಸೊ ಬಟ್ ಸರ್, ನಾವು ಡೈರೆಕ್ಟ್ ಆಗಿ ನಾವೇ ಸೇಲ್ ಮಾಡೋದಕ್ಕೂ ಅಥವಾ ಅವ್ರು ಬಂದು ತಗೊಂಡೋದಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಫಾರ್ ಎಕ್ಸಾಂಪಲ್, ನಾವೇ ಡೈರೆಕ್ಟ್ ಆಗಿ ಮಾರ್ಕೆಟ್ ಸೇಲ್ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆತರ ಏನಾದ್ರು? ಮೇಡಮ್, ಇವಾಗ ಮಾರ್ಕೆಟ್ ಹೋದ್ರೆ ಅಲ್ಲಿ ದಲ್ಲಾಳಿಗಳು ಕಮಿಷನ್ ಹೋಗುತ್ತೆ, ಟ್ರಾನ್ಸ್ಪೋರ್ಟ್ ಇರುತ್ತೆ, ಹಂಗೋಸ್ಕರ ಇಲ್ಲಿ ಏನ್ ಮಾಡ್ತೀವಿ, ನಮ್ಗೆ ಅರ್ಜೆಂಟ್ ಇರೋದಕ್ಕಿಲ್ಲ, ಇಲ್ಲಿಗೆ ಬಂದ್ ತಗೊಳೋದ್ರಿಂದ ಕಮಿಷನ್ ಇರೋಲ್ಲ, ಟ್ರಾನ್ಸ್ಪೋರ್ಟ್ ಬರೋಲ್ಲ. ಓಕೆ, ಅಲ್ಲಿ ನಮ್ಗೆ ಉಳಿಸ್ಬೋದು ಮೇಡಮ್. ಓಕೆ. ಸೊ ಈಗ ನಾವು ಈರುಳ್ಳಿ ಹಾರ್ವೆಸ್ಟ್ ಮಾಡಾಯ್ತು, ಅದೇ ಭೂಮಿಲಿ ಮತ್ತೆ ಈರುಳ್ಳಿ ಹಾಕ್ಬೋದಾ ಹೆಂಗೆ? ಅಂದ್ರೆ ಗ್ಯಾಪ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಗ್ಯಾಪ್ ಕೊಟ್ಟು ಹಾಕ್ಬೇಕು. ಆಮೇಲೆ ಬೇರೆ ಏನ್ ಬೆಳಿಬಹುದು ಅದೇ ಭೂಮಿಲಿ? ಬೇರೆ ಇವಾಗ ಟೊಮೊಟೊ ಇಲ್ಲ ಬದನೆ ಗಿಡ ಬೆಳಿಬಹುದು, ತರಕಾರಿ ಐಟಮ್ ಬೆಳಿಬಹುದು. ಸೊ ಹಾಗಾದ್ರೆ ಈಗ ನೀವು ಇದು ಸ್ಟೋರೇಜ್ ಮಾಡ್ಕೊಂಡಿದ್ದೀರಾ, ಆಫ್ಟರ್ ಈಗ ಮಳೆಗಾಲ ಶುರು ಆಯ್ತು ಅಂತಂದ್ರೆ ನಿಮ್ಗೊಂದು ಒಳ್ಳೆ ಲಾಭ ಬರುತ್ತೆ. ಒಂದು 2-3 ತಿಂಗಳು ಮಳೆಗಾಲ ಸ್ಟಾರ್ಟ್ ಆದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಬಟ್ ಇಲ್ಲಿ ಸೇಫ್ ಆಗಿ ಹೆಂಗ್ ಇಟ್ಕೋತೀರಾ ಸರ್? ಸ್ಟೋರೇಜ್ಗೆ ಓಕೆ, ಈಗ ಮಳೆ ಬಂದ್ರೆ ಸೈಡ್ ಎಲ್ಲ ನೆಟ್ ಹಾಕ್ಬಿಡ್ತೀವಿ, ಟಾರ್ಪಲ್ ಪೇಪರ್ ಕಟ್ಬಿಡ್ತೀವಿ, ಅಂದ್ರೆ ಇರುತ್ತಲು ಬಿಡದಂಗೆ ಮಳೆ ಇಲ್ಲ. ಓಕೆ. ಬಟ್ ನೈಟ್ ಸೇಫ್ಟಿ ಹೆಂಗ್ ಮಾಡ್ಕೋತೀರಾ? ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಸಿಸಿ ಕ್ಯಾಮ್ರಾ ಇದೆ,
ಬರಲ್ಲ. ಪ್ರಾಬ್ಲಮ್ ಇಲ್ಲ ಮೇಡಮ್ ಇಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಇನ್ಫಾರ್ಮೇಷನ್ ಅನ್ನ ಕೊಟ್ರಿ. ಸೊ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದಕ್ಕಿಂತ ಜಾಸ್ತಿ ಸಿಗ್ಲಿ ಅಂತ ಕೇಳ್ಕೊತೀವಿ. ಯಾಕಂತಂದ್ರೆ ಮಾರ್ಕೆಟ್ ರೇಟ್ ಯಾವಾಗ ಡೌನ್ ಆಗುತ್ತೆ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಸೊ ಮಳೆಗಾಲದಲ್ಲಿ ಒಳ್ಳೆ ರೇಟ್ ಬರುತ್ತೆ ಅಂತ ಹೇಳಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. Bosswala. Be the boss.